ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಇವತ್ತು ಬ್ಯಾಕ್ಗ್ರೌಂಡ್ ಬೇರೆ ಥರ ಇದೆ ಅಲ್ವಾ, ಹಾಗೆ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇವತ್ತು ಈ ಸೆಟಬಲ್ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಲೈಕ್ ಎಷ್ಟು ಕ್ಯೂಟಾಗಿ ಕ್ಲೀನಾಗಿ ಇದೆ ಅಂತ. ಸೊ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ಟೈಟಲಲ್ಲಿ ತಮ್ಮನೇಲಲ್ಲಿ ನೋಡೇ ಇರ್ತೀರ. ಲೈಕ್ ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಮೈ ಫೇವ್ರೆಟ್ ಅರ್ಪಿತಾ ಅಭಿಷೇಕ್. ನಿಮ್ಗೆಲ್ರಿಗೂ ಗೊತ್ತು, ಮೋಸ್ಟ್ ಆಫ್ ದ ಲೇಡೀಸಿಗೆ ಗೊತ್ತು, ಆ್ಯಂಡ್ ಆಲ್ಸೋ ಎಷ್ಟೋ ಜನಕ್ಕೆ ಅವ್ರ ಫೇವ್ರೆಟ್ ಕೂಡ. ಸೊ ನಿನ್ನೆ ಏನು ಅಂತ ವಿಷಯ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ. ಅವ್ರನ್ನ ಯಾರು ಫಾಲೋ ಮಾಡ್ತೀರಾ ಅವ್ರಿಗೆ, ಅವ್ರು ಫಾಲೋ ಮಾಡದೇ ಇರೋರಿಗೆ ಮಾತ್ರ ಈ ವಿಡಿಯೋ. ಸೊ ನಿಮಗೆಲ್ರಿಗೂ ಗೊತ್ತೇ ಇದೆ. ಲೆಟ್ ಮಿ ಶೋ, ಪ್ರಾಪರ್ ಶೋ. ಟ್ಯಾಂಡಡಾನ್, ಸಿಕ್ಕಾಪಟ್ಟೆ ಗಾಳಿ ಬರ್ತಿದೆ. ಆರ್ನ ಬೈ ಅರ್ಪಿತಾ ಅಭಿಷೇಕ್. ದಿಸ್ ಇಸ್ ಕ್ಲಾತಿಂಗ್ ಬ್ರ್ಯಾಂಡ್ ಗೈಸ್, ದಿಸ್ ಇಸ್ ಕ್ಲಾತಿಂಗ್ ಬ್ರ್ಯಾಂಡ್. ಆ್ಯಸ್ ಯೂಶ್ವಲ್ ನಾನು ವೀಡಿಯೋ ಮಾಡೋದೇ ತಡ, ಎಲ್ಲೆಲ್ಲಿರೋ ಗಾಡಿಗಳೆಲ್ಲ ನಮ್ಮ ಮನೆ ಹತ್ರ ಬಂದುಬಿಡುತ್ತೆ. ಸೊ ಫಸ್ಟು ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಲೈಕ್ ಯಾರೇ ಆಗಲಿ ಹೊಸದಾಗಿ ಏನಾದ್ರು ವೆಂಚರ್ ಸ್ಟಾರ್ಟ್ ಮಾಡಿದ್ರೆ ಹುಡುಕೊಂಡು ಸೆಲೆಬ್ರಿಟೀಸ್ಗೆ, ಇನ್ಫ್ಲೂಯೆನ್ಸರ್ಸ್ಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಆ ಥರ ಅವ್ರಿಗೆ ಈ ಥರ ಏನಾದ್ರು ಗುಡೀಸ್ ಕಳಿಸ್ತಾ ಇರ್ತಾರೆ. ನಾನು ಈ ಥರ ತುಂಬ ಅಂದರೆ ತುಂಬ ನೋಡಿದ್ದೀನಿ. ಐ ನೆವರ್ ಎವರ್ ಡ್ರೆಮ್ಟ್ ಆಫ್ ಲೈಕ್ ನನಗೂ ಒಬ್ರು ಕಳಿಸ್ತಾರೆ ಅಂತ. ದಿಸ್ ಈಸ್ ಸೋ ಅನ್ಎಕ್ಸ್ಪೆಕ್ಟೆಡ್ ಲಕ್ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಬಂದಿದೆ. ಸೊ ಇದು ಅರ್ಪಿತಾ ಅಭಿಷೇಕ್ ಅವ್ರ ಕಡೆಯಿಂದ ಬಂದಿರೋದು. ಲೈಕ್ ಐ ವಾಸ್ ಸೋ ಎಕ್ಸೈಟೆಡ್ ಫಾರ್ ದಿಸ್. ಅವರು ಒಂದು ಗಿವ್ ಅವೇ ಸ್ಟಾರ್ಟ್ ಮಾಡಿದಾಗ ರ್ಯಾಂಡಮಾಗಿ ಅವ್ರು 5 ಕ್ವಶನ್ಸ್ ಕೇಳಿದರು. ಅದಕ್ಕೆ ಒಂದೊಂದೇ ಆನ್ಸರ್ ಮಾಡುವಾಗ ಜೆನ್ಯೂನಾಗಿ ಏನಿರುತ್ತೋ ಒಪಿನಿಯನ್ ಅದನ್ನು ಆನ್ಸರ್ ಮಾಡಿರೋದು. ಲೈಕ್ ನಮಗೇನು ಗೊತ್ತಿಲ್ಲಲ್ಲ ಏನಿರುತ್ತೆ ಫರ್ದರ್ ಸ್ಟೆಪ್, ಇಲ್ಲ ಏನು ಕಳಿಸ್ತಾರೆ ಅಂತ. ಸೊ ಹಾಗೆ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ನನ್ನ ಹೆಸರು ಕೂಡ ಬಂದಿತ್ತು. ಬಟ್ ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿರ್ತಾರಲ್ಲ ಆಫ್ಟರ್ ಸೆಲೆಕ್ಟೆಡ್, ಫೇಕ್ ಅಂತ ಎಷ್ಟೊಂದು ಜನ ಕೂಡ ಕಮೆಂಟ್ ಮಾಡಿದ್ರಂತೆ. ಪಾಪ ಅವರು ಕೂಡ ಫೀಲ್ ಆದರು. ಅದಾದಮೇಲೆ ನಾನು ಅಂದ್ಕೊಂಡೆ, ನಮಗೆ ಬಂದಿಲ್ಲ ಅಂದಿದ ತಕ್ಷಣ ಅದನ್ನು ಫೇಕ್ ಅಂತ ಅನ್ನಬಾರ್ದು. ಯಾಕೆಂದರೆ ಅವ್ರು ಹೋಗಿರೋ 1.5 ಲಕ್ಷ ಫಾಲೋವರ್ಸಲ್ಲಿ ಮೋರ್ ದೆನ್ 25,000+ ಏನೋ ರಿಪ್ಲೇಸ್ ಇತ್ತಂತೆ. ಅದರಲ್ಲಿ ಪಾಪ ಅವ್ರು 10, ಆಮೇಲೆ 15 ಆಯಿತು. ಓವರಾಲ್ ಅದು ಇವಾಗ 25 ಆಗಿ 25 ಜನಕ್ಕೆ ಈ ಬಾಕ್ಸ್ ರೀಚ್ ಆಗಿದೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಆ್ಯಂಡ್ ಅವ್ರು ಗಿವ್ ಅವೇಟಾಗಿ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಯಾವಾಗೂ ಬಂದಿಲ್ಲ. ಬೈ ಗಾಡ್ಸ್ ಗ್ರೇಸ್ ಈ ಸರಿ ಬಂದಿದೆ. ಐ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಆಲ್ಸೋ ಇವಾಗ ಅವ್ರ ವಿಡಿಯೋ ನೋಡ್ತಿದ್ದೆ ಬೆಳಗ್ಗೆ, ಬಿಕಾಸ್ ನೆನ್ನೆ ನಾನು ಅವ್ರ ವಿಡಿಯೋ ಪೋಸ್ಟ್ ಮಾಡೋಷ್ಟು ಮಲ್ಕೊಂಬಿಟ್ಟಿದ್ದೀನಿ ಅನಿಸುತ್ತೆ. ನಾನು ಇವತ್ತು ನೋಡೋವಾಗ ಲಿಟ್ರಲಿ ನಾನು ಹತ್ಕೊಂಡು ನೋಡಿದ್ದೀನಿ. ಅದು ಫೋಟೋ ಹಾಕ್ತೀನಿ ನೋಡಿ. ಲಿಟ್ರಲಿ ಕುತ್ಕೊಂಡು ಅಳ್ತಾ ಇದ್ದೀನಿ. ಇದನ್ನು ಐ ಫೆಲ್ಟ್, ಒಬ್ಬರು ಈ ಲೆವೆಲಿಗೆ ಬಂದಿದ್ದಾರೆ ಅಂದರೆ ಎಷ್ಟು ಸ್ಟ್ರಗಲ್ ಮಾಡಿ ಬಂದಿರ್ತಾರಲ್ವ. ಲೈಕ್ ಐ ವಾಸ್ ಸೋ ಹ್ಯಾಪಿ. ನಾನು ಇವಾಗ ಇಲ್ಲಿ 3 ನೋಡಿದೆ. ಸೊ ಹಾಗೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನಾನು ಇವ್ರ ಹತ್ರನೇ ಕ್ಲಾಸ್ ಅಟೆಂಡ್ ಮಾಡಿದ್ದು, ಮ್ಯಾನಿಫೆಸ್ಟೇಷನ್ ಕ್ಲಾಸ್. ನೀವು ಏನು ನನ್ನ ವೀಡಿಯೋಸಲ್ಲಿ ನಾನು ಆ ವರ್ಡ್ ಯೂಸ್ ಮಾಡಿರ್ತೀನಿ, ಅದು ಇವ್ರ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಗೊತ್ತು ನನಗೂ ಅದ್ರ ಬಗ್ಗೆ. ಸೊ ತುಂಬ ಲ್ಯಾಗ್ ಬೇಡ, ಲೆಟ್ ಮೀ ಅನ್ಬಾಕ್ಸ್ ದಿಸ್ ಕ್ಯೂಟ್ ಪಾರ್ಸಲ್. ಆಮೇಲೆ ಇನ್ನೊಂದೇ ಒಂದು ಇಷ್ಟು ಬೇಜಾರಾಗಿದೆ ಏನಂದರೆ, ಎಲ್ರಿಗೂ ಅಂದರೆ ಹತ್ತಿರ ಇರೋರಿಗೆಲ್ರಿಗೂ ಅವರೇ ಪರ್ಸ್ನಲಾಗಿ ಹೋಗಿ ಕೊಟ್ಟರು. ಬಟ್ ನಾನು ಸ್ವಲ್ಪ ಅವ್ರಿಗಿಂತ ತುಂಬ ದೂರ ಇರೋದಕ್ಕೆ ನನಗೆ ಕೊರಿಯರ್ ಮಾಡಿದರು. ಬಟ್ ಅದೊಂದೇ ಒಂದು ಫೀಲ್ ಆಗ್ತಿದೆ. ಅವರೇ ಬಂದುಬಿಟ್ಟಿದ್ರೆ ಅಂತೂ ಮೇ ಬಿ ಎಗ್ರಿಬಿಡ್ತಾ ಇದ್ನೇನೋ ನಾನು, ಬಿಕಾಸ್ ನಂಗೆ ಸಿಕ್ಕಾಪಡೆ ಇಷ್ಟ ಅವರಂದರೆ. ಸೊ ಇಟ್ಸ್ ಓಕೆ ಗೈಸ್, ಐ ವಿಲ್ ಮ್ಯಾನಿಫೆಸ್ಟ್. ಒಂದಿನ ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ಸೊ ಈ ಬಾಕ್ಸ್ನ ಓಪನ್ ಮಾಡೋಣ. ಇದನ್ನು ಓಪನ್ ಕೂಡ ಮಾಡಬಾರ್ದು ಅಂತ ನಾನು ಹಿಂಗೆ ತೆಗೆದು ನೋಡ್ತಾ ಇದ್ದೀನಿ. ಈ ಥರ ಅಷ್ಟು ಇಷ್ಟ ಆಯಿತು ನನಗೆ ಇದು. ಆ್ಯಂಡ್ ನಂಗೆ ಗೊತ್ತಿಲ್ಲ ತುಂಬ ಜನಕ್ಕೆ ಇದು ನೋಟಿಸ್ ಮಾಡಿದ್ರೋ ಇಲ್ಲೋ, ಇಲ್ಲ ಅವರೇ ನೋಟಿಸ್ ಮಾಡಿದ್ರೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಎ ಲೋಗೋ, ಓಕೆನಾ, ಆರ್ನ ಬೈ ಅರ್ಪಿತಾ ಅಭಿಷೇಕ್ ಅಂತ. ಬಟ್ ನನಗೆ ಇದು ಹೆಂಗೆ ಕಾಣ್ತಿದೆ ಗೊತ್ತಾ, ಈ ಕರ್ಸಿವ್ ಜೀವ್ ಬರುತ್ತಲ್ಲ, ಲೈಕ್ ಗ್ರಂಥ ಅಭಿಷೇಕ್ ಥರ ಕಾಣ್ತೈತೆ ನನಗೆ. ಗ್ರಂಥ ಅಭಿಷೇಕ್. ನಿಮಗೂ ಯಾರಿಗಾದರೂ ಆ ಥರ ಅನಿಸಿದ್ರೆ ಕಾಮೆಂಟ್ ಮಾಡಿ ಆಯಿತಾ. ನಾನು ಹೆಂಗೋ ಈ ವಿಡಿಯೋದಲ್ಲಿ ಇದೊಂದು ಕ್ಲಿಪ್ನ ಎಡಿಟ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ಮೇ ಬಿ ನಿಮಗೂ ಹಂಗೆ ಅನ್ನಿಸ್ತಾ ಇಲ್ಲ, ನಂಗೆ ಮಾತ್ರ. ಲುಕ್ ಎಟ್ ದಿಸ್ GA ಗ್ರಂಥ ಅಭಿಷೇಕ್, ಆಮೇಲೆ ಇಲ್ಲ ಅರ್ಪಿತಾ ಅಭಿಷೇಕ್. ಸೊ ಲೆಟ್ ಮಿ ಓಪನ್ ದಿಸ್. ಘಮ ಅಂತ ಇದೆ ಗೊತ್ತಾ. ಇದು ಮೇ ಬಿ ಸೆಂಟೆಡ್ ಕ್ಯಾಂಡಲಿಂದನೋ ಏನೋ ನನಗೂ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಪ್ಯಾಕೇಜಿಂಗ್ ಗೈಸ್, ದಿಸ್ ಇಸ್ ದ ಪ್ಯಾಕೇಜಿಂಗ್. ಐ ಲವ್ ದಿಸ್. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಆ್ಯಕ್ಚುಲಿ. ಸೊ ಆಲ್ರೆಡಿ ನೀವೆಲ್ಲ ಅವ್ರ ವೀಡಿಯೋದಲ್ಲಿ ನೋಡಿದ್ದೀರಾ ಏನೇನಿದೆ ಅಂತ. ಆಲ್ರೆಡಿ ಅವರೇ ತೋರಿಸಿದ್ದಾರೆ. ಸೊ ಇದು ಕ್ಯೂಟ್ ಟಮ್ಲರ್
ವಿತ್ ದಿಸ್ ಲೋಗೋ, ಲೈಕ್ ಆರ್ನಾ ಲೋಗೋ. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಎಲ್ಲೂ ಏನೂ ಬಿದ್ದೋಗಬಾರ್ದು, ಮಿಸ್ಪ್ಲೇಸ್ ಆಗಬಾರ್ದು ಅಂತ ಇದರಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಕ್ಯೂಟ್ ಹರ್ಷೀಸ್ ಚಾಕ್ಲೇಟ್. ಇದ್ರ ಸ್ಟೋರಿ ಏನು ಗೊತ್ತಾ, ಫ್ಯಾಮಿಲಿ ಅಂದರೆ ಒಂದು 4-5 ಜನ ಇರ್ತಾರೆ ಅಂತ ಅಂದ್ಕೊಂಡು 5 ಚಾಕ್ಲೇಟ್ಸ್ ಅಂತೆ. ಸೊ ಕ್ಯೂಟ್. ಅದಾದಮೇಲೆ ದಿಸ್ ಕ್ಯಾಂಡಲ್ ಸ್ಮೆಲ್ ಸೋ ಗುಡ್. ಸಕ್ಕತ್ತಾಗಿದೆ. ವೈನ್ ಕಲರು, ಬರ್ಗ್ಯಾಂಡಿ ಕಲರ್ ಅಂತಾರಲ್ಲ ಆ ಥರ ಸೂಪರ್ ರಾಯಲ್ ಆಗೈತೆ ಇದು. ಆ್ಯಂಡ್ ಕಮಿಂಗ್ ಟು ದ ಬೆಸ್ಟ್ ಪಾರ್ಟ್, ಒಂದು ಜ್ಯುವೆಲರಿ ಕಳಿಸಿದೆ. ಟು ಬಿ ಫ್ರ್ಯಾಂಕ್ ಏನು ಗೊತ್ತಾ, ಇದು ನಾನು ಓಪನ್ ಮಾಡಿದಾಗ ಏನು ಅಂದ್ಕೊಬಿಟ್ಟೆ, ಇದ್ರದ್ದು ಆಬ್ವಿಯಸ್ಲಿ ಅವರೇನ ಇದರಲ್ಲಿ ಏನು ಅಂತ ಮೆನ್ಷನ್ ಮಾಡಿರಲಿಲ್ಲ ಅಲ್ಲ. ಸೊ ಐ ಥಾಟ್ ಮೇ ಬಿ ಈ ಥರ ಡೇಂಟಿ ಜ್ಯುವೆಲರಿ ಏನಾದರೂ ಸ್ಟಾರ್ಟ್ ಮಾಡಿಬಿಟ್ರೇನೋ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆಲ್ರೂ ಅದೇ ಹೇಳ್ಬಿಟ್ಟಿದ್ದೆ ನಾನು. ಬಿಕಾಸ್ ಅವ್ರು ಹೇಳಿದರು ಟಿಲ್ ಎಸ್ಟರ್ಡೇ ಎಲ್ಲೂ ಪೋಸ್ಟ್ ಮಾಡೋಂಗಿಲ್ಲ ಅಂತ. ನನಗೆ ಬಿಫೋರ್ ಎಸ್ಟರ್ಡೇ ಬಂದಿತ್ತು. ಸೊ ನಾನು ಅಂದ್ಕೊಂಡೆ ಮೇ ಬಿ ಇದನ್ನು ಕಳಿಸಿರೋದಕ್ಕೆ ಈ ಥರದ್ದೇನೋ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡು ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ಅವರು ಈ ಥರ ಡೈಲಿ ವೇರ್ ಆಂಟಿ ಟಾರ್ನಿಷ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ ಅಂತೆಲ್ಲ. ಬಟ್ ಆಮೇಲೆ ಗೊತ್ತಾಯಿತು ಇಟ್ಸ್ ಕ್ಲಾತಿಂಗ್ ಬ್ರ್ಯಾಂಡ್ ಗೈಸ್. ಬಟ್ ದಿಸ್ ಇಸ್ ಸೋ ಕ್ಯೂಟ್ ಅಲ್ಲ. ಇವಾಗ ಹಾಕ್ಕೊಂಬಿಡ್ತೀನಿ. ವೀಡಿಯೋ ಮಾಡಿದ್ಮೇಲೆ ಹಾಕ್ಕೋಬೇಕಂತ ಕಾಯ್ತಾ ಇದ್ದೆ. ಆ್ಯಂಡ್ ಯಾ, ಸೂಟ್ ಸೋ ವೆಲ್. ನಂಗೊಂಚೂರು ದೊಡ್ಡದು, ಬಟ್ ಇಟ್ಸ್ ಓಕೆ. ಐ ಲವ್ ದಿಸ್. ನೆಕ್ಸ್ಟ್ ಬಂದು ಇದೊಂದು ಬ್ಯಾಗ್ ಇದೆ. ಬ್ಯಾಗಲ್ಲೂ ಕೂಡ ಅವ್ರದ್ದೇ ಲೋಗೋ ಇದೆ, ಲೈಕ್ ಆರ್ನಾ. ಸೊ ದಿಸ್ ಇಸ್ ಬ್ಯಾಗ್. ಎಲ್ಲಿಗಾದ್ರೂ ಓದ್ತಾ ಆರಾಮಾಗಿ ತೊಗೊಂಡು ಹೋಗ್ಬೋದು. ಕ್ಯೂಟಾಗೈತೆ, ಸ್ಟೈಲಿಶ್ ಆಗಿದೆ. ಸೊ ಇದೊಂದು ಬ್ಯಾಗು. ಅದಾದಮೇಲೆ ಒಂದು ಲೆಟರ್ ಇದೆ. ಈ ಲೆಟರ್ದೆಲ್ಲ ನೀವು ನೋಡೇ ಇರ್ತೀರ. ಅವ್ರದ್ದು ಒಂದು ಸಾಫ್ಟ್ ಲಾಂಚ್ ವಿಡಿಯೋ ಬಂದಿತ್ತಲ್ಲ, ಅದರಲ್ಲಿ ಎಲ್ಲ ಇತ್ತು. ನಾನು ಮೆನ್ಷನ್ ಕೂಡ ಮಾಡಿದ್ದೆ ಲೈಕ್ ಹೆಂಗೆ ಏನು ಅಂತ, ಲೆಟರ್ ಅಂತ. ಸೊ ದಿಸ್ ಇಸ್ ಆಲ್ ಮೈ ಡಿಯರೆಸ್ಟ್ ಫ್ಯಾಮಿಲಿ ಅಂತ. ಯು ನೋ ವಾಟ್, ಇವತ್ತಿನ ವೀಡಿಯೋದೆಲ್ಲ ಹೊರ ಹೇಳಿದ್ರು ಲೈಕ್ ನೀವೇ ನಮಗೆ ಸೆಲೆಬ್ರಿಟೀಸ್ ಅಂತ. ಲೈಕ್ ಸೊ ಐ ಫೆಲ್ಟ್ ಸೋ ಗುಡ್. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದರಲ್ಲಿ ಡೀಟೇಲ್ಸ್ ಎಲ್ಲ ಇದೆ. ಎವ್ರಿ ಲೆಟರ್ ಬಿಗಿನ್ಸ್ ವಿತ್ ಅ ಗ್ರೀಟಿಂಗ್, ಬಟ್ ಮೈನ್ ಬಿಗಿನ್ಸ್ ವಿತ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ದಿಸ್ ವಿತ್ ಲವ್, ಅರ್ಪಿತಾ ಅಭಿಷೇಕ್. ಅಂದರೆ ತುಂಬ ಇದೆ, ಇದೆಲ್ಲ ನಾನು ಓದ್ಕೋತೀನಿ. ಆಲ್ರೆಡಿ ಓದ್ಬಿಟ್ಟಿದ್ದೀನಿ ಬಿಕಾಸ್ ಐ ಹ್ಯಾವ್ 2 letters ಲೈಕ್ ದಟ್. ಸೊ ಫೈನಲ್ ಪಾರ್ಟ್, ಲೆಟ್ ಮೀ ಕೀಪ್ ದಿಸ್ ಸೈಡ್ ಆ್ಯಂಡ್ ವಿಲ್ ಟಾಕ್ ಅಬೌಟ್ ದಿಸ್. ಸೊ ಇದೇನಂತ ನೋಡ್ತಾ ಇದ್ದೀರಾ, ಇದೆಲ್ಲದರಲ್ಲೂ ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸಿಕ್ಕಾಪಟ್ಟೆ. ಬಿಕಾಸ್ ನಾನು ಅವ್ರ ಸ್ಟೂಡೆಂಟ್ ಆಗಿ ನಾನು ಮ್ಯಾನಿಫೆಸ್ಟೇಷನು, ಅಫ್ರಿಮೇಷನು ಇದೆಲ್ಲ ಸಿಕ್ಕಾಪಟ್ಟೆ ಬಿಲೀವ್ ಮಾಡ್ತೀನಿ. ಲೈಕ್ ಅದು ಹೌ ಇಂಪಾರ್ಟೆಂಟ್ ಅಂತೆಲ್ಲನೂ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಇದು ನೋಡಿದ ತಕ್ಷಣ ಐ ಫೆಲ್ಟ್ ಸೋ ಗುಡ್. ಓಕೆ, ಇದೆಲ್ಲನೂ ಅಫ್ರಿಮೇಷನ್ ಟೋಟಲ್ 30 ಇದೆಯಂತೆ. ನಾನು ಕೌಂಟ್ ಮಾಡಿರಲಿಲ್ಲ, ಇವತ್ತು ಅವ್ರ ವೀಡಿಯೋ ನೋಡಿದ್ಮೇಲೆ ನನಗೂ ಗೊತ್ತಾಯಿತು. ಸೊ ಡೈಲಿ ಇಲ್ಲ ಯಾವಾಗಾದ್ರು ಲೋ ಫೀಲ್ ಆದಾಗ ಅವಾಗೆಲ್ಲ ಒಂದು ತೆಗೆದು ನೋಡ್ಬೇಕು ಏನು ಬರುತ್ತೆ ಅಂತ. ಸೊ ಇವಾಗ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಏನು ಬರುತ್ತೆ ಅಂತ. ಸೊ ನೋಡೋಣ. ಮೈ ಎನರ್ಜಿ ಈಸ್ ಲಿಮಿಟ್ಲೆಸ್. ಇದು ಒಂದೊಂದು ಖುದ್ದಾಗ ಅವರೇ ಸೆಲೆಕ್ಟ್ ಮಾಡಿರೋದಂತೆ. ಲೈಕ್ ಇಟ್ ಈಸ್ ಸೋ ಸ್ಪೆಷಲ್ ಟು ಮಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೊಂದು ಓಪನ್ ಮಾಡೋಣ. ಲೆಟ್ ಮೀ ಸಿ. ಎಕ್ಸೈಟೆಡ್ ಆಗಿರ್ತೀನಿ, ಯಾಕೆಂದರೆ ಎಲ್ಲ ಓದಿಲ್ಲ ಅಲ್ಲ ಅದಕ್ಕೆ. ಆಮೇಲೆ ಇನ್ನೊಂದು ನೀವು ನೋಟಿಸ್ ಮಾಡಿದರೆ ಇವತ್ತಿನ ವೀಡಿಯೋದಲ್ಲಿ ಅವ್ರು 2 ಸತಿ ಪಿಕ್ ಮಾಡಿದ್ರಲ್ಲ, ಆ 2 ಸತಿ ಪಿಕ್ ಮಾಡಿದ್ರಲ್ಲೂ ಸೇಮ್ ಬಂದಿದೆ. ಐ ವೆಲ್ಕಮ್ ಅಬಂಡೆನ್ಸ್ ಆ್ಯಂಡ್ ಅಲೋ ಇಟ್ ಟು ಫ್ಲೋ ಟು ಮೀ ಎಫರ್ಟ್ಲೆಸ್ಲಿ. ದಿಸ್ ಇಸ್ ಸೋ ಗುಡ್. ನಂಗೆ ಯಾವಾಗ ಲೋ ಫೀಲ್ ಆಗುತ್ತೆ ಅವಾಗೆಲ್ಲನೂ ಇದನ್ನು ನೋಡ್ತಾ ಇರ್ತೀನಿ ಇನ್ಮೇಲೆ. ಆಮೇಲೆ ಯಾವಾಗಿಂದನೂ ಅಂತ ಅಂದ್ಕೊಬೇಡಿ, ಬಿಕಾಸ್ ಅಫ್ರಿಮೇಷನ್ಸ್ಗೆಲ್ಲ ನಂಗೆ ಒಂದು ಆ್ಯಪ್ ಹೇಳಿದ್ರು ಅವರು ಅಟೆಂಡ್ ಮಾಡಿದಾಗ. ಸೊ ಅದು ಒಬ್ವಿಯಸ್ಲಿ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲಿಂದ ಇದನ್ನು ಕೂಡ ಫಾಲೋ ಮಾಡ್ತೀನಿ. ಸೊ ಕಮಿಂಗ್ ಟು ದ ಪಾರ್ಟ್, ಇವತ್ತಿನ ವೀಡಿಯೋ ನೋಡಿದಾಗ ನನಗೆ ಒಂದು ಹತ್ರ ಖುಷಿ ಆದರೂ ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಟ್ಟೆ. ಅವರು ಎಮೋಷ್ನಲ್ ಆದರು. ಸೊ ನನಗೂ ಕೂಡ ಸ್ವಲ್ಪ ಬ್ಯಾಡ್ ಫೀಲ್ ಆದರೂ ಆಮೇಲೆ ಅಂದ್ಕೊಂಡೆ. ಆಮೇಲೆ ಅದು ಕಮೆಂಟ್ಸ್ ನೋಡಬೇಕಿತ್ತು. ಸಚ್ ಪಾಸಿಟಿವ್ ಮೆಸೇಜಸ್. ಸೊ ಎಲ್ಲರೂ ಪಾಸಿಟಿವಾಗಿ ಕಮೆಂಟ್ಸ್ ಮಾಡಿದ್ದಾರೆ, ರಿಪ್ಲೈ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಫ್ರಮ್ ಮೈ ಸೈಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಆರ್ನಾ ಬೈ ಅರ್ಪಿತಾ ಅಭಿಷೇಕ್. ಈ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಲಿ, ತುಂಬ ಅಂದರೆ ತುಂಬ ಜನಕ್ಕೆ ರೀಚ್ ಮಾಡಲಿ. ಸೊ ವೆಬ್ಸೈಟಲ್ಲಿ ನಾನು ಕೂಡ ಫೋಟೋಸ್ ನೋಡ್ತಾ ಇದ್ದೆ, ಡ್ರೆಸ್ ಆಗಲಿ. ಆಮೇಲೆ ಅವ್ರ ಬರ್ಡೇ ರೀಲ್ ಬಂತು, ಲೈಕ್ ಗೆಟ್ ರೆಡಿ ವಿತ್ ಮೀದು.
ಐ ಫೀಲ್ ಸೋ ಗುಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮೇಲೆ ಅಂದ್ಕೊಂಡೆ ಲಾಸ್ಟ್ ಇಯರ್ ಎಲ್ಲನೂ ಅವರು ಈ ಬ್ರ್ಯಾಂಡಲ್ಲಿ ತೊಗೊಂಡ್ಲ ಆ ಬ್ರ್ಯಾಂಡಲ್ಲಿ ತೊಗೊಂಡ್ಲ ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಈಗ ನೋಡ್ರೆ ಅವ್ರದ್ದೇ ಬ್ರ್ಯಾಂಡ್ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ. ದಿಸ್ ಇಸ್ ಸೋ ಗುಡ್ ಗೈಸ್, ದಿಸ್ ಇಸ್ ಸೋ ಗುಡ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದಿಸ್, ಆಲ್ ದ ವೆರಿ ಬೆಸ್ಟ್. And thanks for sending this to me. Thank you so much. Lots of love.